ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸದಾಳಿ ಎದೆಯಲಿ ಕಾದಾಟ. ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರೋ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಆಷಾಢ ಮಾಸ ಮತ್ತು ಶ್ರಾವಣ ಮಾಸದಲ್ಲಿ ಹಚ್ಚೋ ಉಪ್ಪಿನ ದೀಪದ ಬಗ್ಗೆ ಹೇಳ್ತೀನಿ. ನಾನಿವತ್ತು ಹಚ್ತಾ ಇದ್ದೀನಿ, ಸೊ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನನಗೆ ಗೊತ್ತಿರೋಷ್ಟು ನಾನು ನಿಮ್ಮ ಹತ್ರ ಹೇಳ್ಕೊಳ್ತೀನಿ. ನಿಮ್ಮ ಹತ್ರ ಮಣ್ಣಿನ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆ ಇದ್ದರೆ ತೊಗೊಳ್ಳಿ. ಮಣ್ಣಿಂದು ದೀಪ ಇದ್ರೂ ನಡೆಯುತ್ತೆ. ನಾನು ಮಣ್ಣಿನ ದೀಪ ತೊಗೊಂಡಿದ್ದೆ. ಒಂದು ದೊಡ್ಡದು ತೊಗೊಳ್ಳಿ, ಒಂದು ಚಿಕ್ಕದು ತೊಗೊಳ್ಳಿ. ಅದನ್ನು ತೊಗೊಂಡು ಈ ರೀತಿ ಅರಿಶಿನ ಮತ್ತು ನೀರು ಕಲಿಸ್ಕೊಂಡು ಸುತ್ತ ಹಚ್ಚಿ, ದೊಡ್ಡದಕ್ಕೂ ಹಚ್ಚಿ ಮತ್ತು ಚಿಕ್ಕದಕ್ಕೂ ಕೂಡ ಹಚ್ಕೊಳ್ಳಿ. ಅರಿಶಿನ ಮತ್ತು ನೀರು ಕಲಿಸ್ಕೊಂಡು ಪೇಸ್ಟ್ ಮಾಡಿಕೊಂಡು ದೀಪದ ಸುತ್ತ ಹಚ್ಕೊಳ್ಳಿ. ಮಣ್ಣಿನ ತಟ್ಟೆ ಆಗಿದ್ದರೆ ತಟ್ಟೆ ತುಂಬ ಒಳಗಡೆ ಎಲ್ಲ ಹಚ್ಕೊಂಡು ಉಳಿದಿರೋ ಅರಿಶಿನ ಇರುತ್ತಲ್ವ, ಅದು ಅರಿಶಿನ ಜಾಸ್ತಿನೇ ಕಲಿಸ್ಕೊಂಡಿರಿ. ಅದನ್ನು ನೀವು ಎಲ್ಲಿ ದೀಪ ಹಚ್ಚಬೇಕು ಅಂತ ಇರುತ್ತೆ, ದೇವ್ರ ಮನೇಲಿ ಯೂಶ್ವಲಿ ನಾವು ಹಚ್ಚೋದು, ಆ ಜಾಗದಲ್ಲಿ ವೃತ್ತಾಕಾರದಲ್ಲಿ ಸವರ್ಕೊಳ್ಳಿ. ಸವರ್ಕೊಂಡು ಅದ್ರ ಮೇಲೆ ರಂಗೋಲಿ ಹಾಕಬೇಕು. ರಂಗೋಲಿ ಅಂತ ಹೇಳಿದ್ರೆ ಯಾವುದ್ಯಾವುದೋ ರಂಗೋಲಿ ಅಲ್ಲ, ಒಂದು ಕುಬೇರ ರಂಗೋಲಿ ಅಂತ ಇರುತ್ತಲ್ವ ಅದು, ಅಥವಾ ಐಶ್ವರ್ಯ ರಂಗೋಲಿ ಅಂತ ಇರುತ್ತೆ. ಈ ಎರಡರಲ್ಲಿ ಯಾವುದಾದ್ರೂ ಒಂದು ರಂಗೋಲಿನ ಸವರ್ಕೊಂಡಿರೋ ಅರಿಶಿನದ ಮೇಲೆ, ಆ ವೃತ್ತಾಕಾರದ ಮೇಲೆ ರಂಗೋಲಿ ಹಾಕ್ಕೊಳ್ಳಿ. ನಾನಿಲ್ಲಿ ಕುಬೇರ ರಂಗೋಲಿ ಹಾಕ್ತಾಯಿದ್ದೀನಿ. ಈ ದೀಪನ ನೀವು ಯಾವುದ್ಯಾವುದೋ ದಿಕ್ಕಿಗೆ ಮುಖ ಮಾಡಿ ಹಚ್ಚೋಕ್ಕಾಗಲ್ಲ. ಒಂದು ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕು, ಪಶ್ಚಿಮ ದಿಕ್ಕಿಗೂ ನೀವು ಹಚ್ಬೋದು, ಬಟ್ ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಹಚ್ಚಬೇಡಿ. ನಾನಿಲ್ಲಿ ಉತ್ತರ ದಿಕ್ಕಿಗೆ ಮುಖ ಮಾಡಿಬಿಟ್ಟು ಹಚ್ತಾ ಇದ್ದೆ. ರಂಗೋಲಿ ಎಲ್ಲ ಹಾಕಿದ ಮೇಲೆ ನಾವು ದೀಪ ಅರಿಶಿನ ಹಚ್ಚಿ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಅದರಲ್ಲಿ ದೊಡ್ಡ ದೀಪದಲ್ಲಿ ಫಸ್ಟು ಉಪ್ಪು ತುಂಬ್ಕೊಳ್ಳಿ. ಕಲ್ಲುಪ್ಪು ತುಂಬಿಕೊಂಡು ಫಸ್ಟು ಆ ಕಲ್ಲುಪ್ಪಿನ ದೀಪನ ಪ್ಲೇಸ್ ಮಾಡಿ ಆ ಜಾಗದಲ್ಲಿ. ಅದಾದಮೇಲೆ ಚಿಕ್ಕ ದೀಪನ, ಅರಿಶಿನ ಇನ್ನೊಂದು ಚಿಕ್ಕ ದೀಪನ ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ದೀಪದ ಬತ್ತಿ ಹಾಕಿಬಿಟ್ಟು ರೆಡಿ ಮಾಡ್ಕೊಂಡು ಪ್ಲೇಸ್ ಮಾಡಿ. ಆ ದೀಪದ ಹಣತೆಗೆ ಎಣ್ಣೆ ಹಾಕಿ, ದೀಪದ ಎಣ್ಣೆ ಯಾವುದಾದ್ರೂ ಹಾಕಿ, ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ, ನಿಮ್ಗೆ ಯಾವ ಎಣ್ಣೆ ಇರುತ್ತೋ ಆ ಎಣ್ಣೆ ಹಾಕಿ ನಡೆಯುತ್ತೆ. ಅದ್ರ ಸುತ್ತ ಕುಂಕುಮ ಹಚ್ಬಿಟ್ಟು ಅಲಂಕಾರ ಮಾಡಿ. ಈ ದೀಪ ಸಾಕ್ಷಾತ್ ಲಕ್ಷ್ಮೀ ದೇವಿ ಸ್ವರೂಪ ಅಂತಲೇ ಹೇಳ್ಬೋದು. ಈ ಆಷಾಢ ಮಾಸದಲ್ಲಿ ನಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಅಂತಲೇ ಹೇಳ್ತಾರೆ. ಅದು ಆ್ಯಕ್ಚುಲಿ ಬ್ರಾಹ್ಮಿ ಮುಹೂರ್ತ, ಅಂದರೆ ಬೆಳಿಗ್ಗೆ 4 ಗಂಟೆಯಿಂದ 5:45, 6 ಗಂಟೆ ಒಳಗಡೆ ಹಚ್ಚಬೇಕು ಅಂತ ಹೇಳ್ತಾರೆ. ಹೂವೆಲ್ಲ ಇಟ್ಟು ಅಲಂಕಾರ ಮಾಡಿ. ನಾನಿಲ್ಲಿ ಹಳದಿ ಕಲರ್ ಹೂವು, ಸೇವಂತಿಗೆ ಮತ್ತು ಕೆಂಪು ಕಲರ್ ರೋಸ್, ಕೆಂಪು ಲಕ್ಷ್ಮೀ ದೇವಿಗೆ ಇಷ್ಟ ಅಂತ ಹೇಳ್ತಾರೆ, ಸೊ ನಾನು ಗುಲಾಬಿ ಕೂಡ ಇಟ್ಟಿದ್ದೆ. ಅದಾದಮೇಲೆ ನಾವು ಬೆಳಿಗ್ಗೆ ಹಚ್ಬೋದು, ಅಥವಾ ಬೆಳಗ್ಗೆ ನಿಮಗೆ ಆಗಿಲ್ಲ ಅಂತ ಹೇಳಿದ್ರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಸಾಯಂಕಾಲ ಗೂದೋಳಿ ಮುಹೂರ್ತ, ಗೂದೋಳಿ ಸಮಯ ಅಂತ ಹೇಳ್ತಾರಲ್ವ, ಸಾಯಂಕಾಲ 4ರಿಂದ 5-6 ಗಂಟೆ ಒಳಗಡೆ ಹಸುಗಳು ಮನೆಗೆ ಬರೋ ಸಮಯದಲ್ಲಿ, ಆ ಟೈಮಲ್ಲಾದರೂ ನೀವು ಈ ದೀಪನ ಹಚ್ಬೋದು ಅಂತಲೂ ಹೇಳ್ತಾರೆ. ನಾನು ಆ್ಯಕ್ಚುಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಿದೆ. ಬೆಳಗ್ಗೆ ಬೇಗ ಎದ್ಬಿಟ್ಟು ಎಲ್ಲ ಕೆಲಸಗಳು ಮುಗಿಸ್ಕೊಂಡು ನಾನು ಈ ದೀಪನ ಹಚ್ಚೋಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಇದೆಲ್ಲ ಅಲಂಕಾರ ಮಾಡಿ ಆದಮೇಲೆ ದೀಪನ ಹಚ್ಚಿ. ದೀಪ ಹಚ್ಚಿಬಿಟ್ಟು ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ಬೇಡಿಕೆಗಳೇನಿದೆ ಆ ದೀಪದ ಮುಂದೆ ನೀವು ಕೇಳ್ಕೊಳ್ಳಿ. ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಈಡೇರುತ್ತೆ ಅಂತಂದು ಹೇಳ್ತಾರೆ. ಈ ಆಷಾಢ ಮಾಸದಲ್ಲಿ 3 ವಾರ, ನೀವೆಷ್ಟು ವಾರ ಸಂಕಲ್ಪ ಮಾಡ್ಕೊಳ್ತೀರೋ ಹಚ್ಚಬೇಕು ಅಂತ, ಅಷ್ಟು ವಾರಗಳನ್ನ ಹಚ್ಚಿ. ಆಷಾಢ ಮಾಸದಲ್ಲಾದರೂ ಹಚ್ಬೋದು, ಅಥವಾ ಶ್ರಾವಣ ಮಾಸದಲ್ಲಿ 3 ವಾರ 5 ವಾರ ಹಚ್ತೀನಿ ಅಂತ ಅಂದ್ಕೊಂಡು ಹಚ್ಚಿ, ಒಳ್ಳೆಯದಾಗುತ್ತೆ. ನಾನು ಈ ರೀತಿ ಅಲಂಕಾರ ಮಾಡಿದ್ದೆ ದೀಪಕ್ಕೆ, ಆ ಲಕ್ಷ್ಮೀ ದೇವಿಗೆ. ಖುಷಿ ಆಗುತ್ತೆ ಬೆಳಗ್ಗೆ ಬೇಗ ಎದ್ದು, ಅಥವಾ 4 ಗಂಟೆ ಸುಮಾರು ಎದ್ದು ಪೂಜೆ ಮಾಡಿ ಎಲ್ಲ ಆದರೆ. ಇಷ್ಟೇ ಇವತ್ತಿನ ವಿಡಿಯೋ. ನನಗೆ ಗೊತ್ತಿರೋಷ್ಟು ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ಈ ಉಪ್ಪಿನ ದೀಪದ ಬಗ್ಗೆ ನಿಮ್ಗೇನು ಗೊತ್ತಿದೆಯೋ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ತಿಳಿಸಿ. ನನಗೇನು ಎಷ್ಟು ಗೊತ್ತಿದೆಯೋ ನಾನು ತಿಳಿಸ್ಕೊಟ್ಟಿದ್ರಲ್ಲಿ ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.